ನೋಡಿ, ನಾನು ಮತ್ತೆ ಆಂಟಿ ಹೈದರಾಬಾದಿ ಸ್ಪೆಷಲ್ ದಮ್ ಬಿರಿಯಾನಿ ತಿಂತಿದ್ರೆ ನಮ್ಮ ಮಮ್ಮಿ ಮಾತ್ರ ಉಪ್ಪಿಟ್ಟು ತಿಂತಿದ್ದಾರೆ. ನಾನು ಹೇಳ್ದಂಗೆ ಯಾವಾಗ್ಲೂ ಕೊಟ್ರು ತಿಂತಾರೆ. ನೋಡಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಆಂಟಿ ನೀವು? ಅಲ್ವಾ? ಆದ್ರೆ ನಮ್ಗೆ ರಾತ್ರಿ ಮಧ್ಯರಾತ್ರಿ ಎದ್ದು ಕೇಳಿದ್ರು ಏನ್ ತಿಂಡಿ ಅಂದ್ರೆ ಬಿರಿಯಾನಿ. ಕರೆಕ್ಟ್. ಅದೊಂಥರ ಮೂಡ್ ರಿಫ್ರೆಶಿಂಗ್ ಆಗಿರುತ್ತೆ. ನಮ್ಮ ಮಮ್ಮಿಗೆ ಅದೇನೋ ಬಿರಿಯಾನಿ ಮುಂದೆ ಇದ್ರು ಉಪ್ಪಿಟ್ಟು ಹಿಡ್ಕೊಂಡು ಕುಂತವ್ರೆ. ಅವ್ರಿಗೆ ಉಪ್ಪಿಟ್ಟು ತಿಂದ್ರೆ ರಿಫ್ರೆಶ್ ಆಗುತ್ತೆ. ಶೋ ಗಾಳಿ ಬೀಸ್ತಿತ್ತು ಅಂತ 3 ಜನನು ಆಚೆ ಬಂದ್ವಿ. ಸೊ ಇಬ್ರು ಏನು ನಾಷ್ಟ ಮಾಡೋದು ಬೆಳಿಗ್ಗೆ ಅಂತ ಡಿಸೈಡ್ ಮಾಡ್ತಿದ್ದಾರೆ. ಇವಾಗೇನೆ ಮಾಡಿ ಮುಗಿಸೋಕೆ ಎಷ್ಟೊತ್ತಾಗಿದೆ. ಟೈಮ್ ನೋಡಿ 12:30. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಮಮ್ಮಿನೂ ಇಲ್ಲಿ ಕುಂತಿದ್ದಾರೆ, ಆಂಟಿನೂ ಕುಂತಿದ್ದಾರೆ ನಂಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಎಡಿಟಿಂಗಲ್ಲಿ. ಈ ವೆಲ್ಡ್ ಕ್ಲಿಪ್ಸು ವೆಡ್ನೆಸ್ಡೇ ವ್ಲಾಗ್ದು. ಸೊ ಹಾಕೋದು ಮರ್ತೋಗಿದ್ದೆ. ಸೊ ಈ ವ್ಲಾಗಲ್ಲಿ ಹಾಕಿದ್ದೀನಿ ನೋಡಿ. ಈ ಫನ್ನಿ ಮೂಮೆಂಟ್ನ ಎಂಜಾಯ್ ಮಾಡ್ಕೊಳ್ಳಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲಿವಿ ವ್ಲಾಗ್. ಸೊ ಎಲ್ಲರೂ ತಮ್ಮನೆಲ್ಲ ನೋಡಿರ್ತೀರ ಇವತ್ತು ಏನು ವ್ಲಾಗು ಅಂತ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ಮಮ್ಮಿ ಆ್ಯಸ್ ಯೂಶ್ವಲ್ ಹೋಗಿ ಕೆಳಗಡೆ ರಂಗೋಲಿ ಹಾಕಿ ಬಂದರು. ಇಂಡೋರ್ ಪ್ಲಾಂಟ್ಸ್ನ 2 ದಿವಸಕ್ಕೆ ಒಂದ್ಸತಿ ಬಿಸಿಲಲ್ಲಿ ಇಕ್ತಾರೆ. ಯಾಕಂದರೆ ಅದಕ್ಕೆ ಒಳಗಡೆ ಇರೋದ್ರಿಂದ ಜಾಸ್ತಿ ಬಿಸಿಲು ಸಿಗೋಲ್ಲ, ಆಮೇಲೆ ಸನ್ಲೈಟ್ ಸಿಗೋಲ್ಲ ಅಂತ. ಆಮೇಲೆ ಅದಕ್ಕೆ ನಾವು ಜಾಸ್ತಿ ನೀರು ಹಾಕೋಕ್ಕೋಗಲ್ಲ, ಯಾಕಂದರೆ ಅದು ಇಂಡೋರ್ ಪ್ಲಾಂಟ್ಸ್ ಅಂತ ಸ್ಮಾಲ್ ಪಾಟಲ್ಲಿ ಇಟ್ಟಿದ್ದೀವಿ. ಸೊ ಮಮ್ಮಿ ಇಲ್ಲಿ ಬರೀ ಸ್ವಲ್ಪ ನೀರು ಹಾಕ್ತಾರೆ. ನೀವೇನು ಅಂದ್ಕೊತಿರ್ತೀರಾ ಅದು ಯಾಕೆ ಸ್ವಲ್ಪ ನೀರು ಹಾಕ್ತಿದ್ದಾರೆ ಅಂತ. ಸೊ ಇದಕ್ಕೆ ನಾವು ಬರೀ ಕೋಕೋ ಪೀಟ್ ಹಾಕಿದ್ದೀವಿ, ಸಾಯಿಲ್ ಅಲ್ಲ. ಸೊ ಕೋಕೋ ಪೀಟು ಜಾಸ್ತಿ ನೀರು ಅಬ್ಸರ್ವ್ ಮಾಡಿಕೊಂಡು ಡ್ರೈ ಹಾಕ್ದಲ್ಲೇ ಇರುತ್ತೆ. ಸೊ ಅದಕ್ಕೆ ನಾವು 2 ಡೇಸಿಗೆ ಒನ್ಸು ಬಿಸಿಲಲ್ಲಿ ಇಕ್ತೀವಿ. ಇಂಡೋರ್ ಪ್ಲಾಂಟ್ಸಿಗೆ ಸಾಯಿಲ್ ಹಾಕೋದ್ರಿಂದ ನಾವು ಎಲ್ಲಾನ ಆಚೆ ಹೋದರೆ ಏನಾದರೂ ಮರ್ತೋದ್ರೆ ಪ್ಲಾಂಟ್ಸಿಗೆ ವಾಟರ್ ಮಾಡೋದು ಅದು ಡ್ರೈ ಆಗುತ್ತೆ, ಇಲ್ಲಾಂದರೆ ಪ್ಲಾಂಟ್ ಒಣಗೋಗುತ್ತೆ. ಸೊ ನನ್ನ ಕಡೆಯಿಂದ ಏನು ಟಿಪ್, ಇಲ್ಲ ನಮ್ಮ ಮಮ್ಮಿ ಕಡೆಯಿಂದ ಏನು ಟಿಪ್ ಅಂದರೆ, ಇಂಡೋರ್ ಪ್ಲಾಂಟ್ಸಿಗೆ ಜಾಸ್ತಿ ಕೋಕೋ ಪೀಟ್ನ ಯೂಸ್ ಮಾಡಿ. ಸೊ ನಮ್ಮ ಚಿಕ್ಕಿ ಮಾಡೋ ಟೊಮೊಟೊ ಬಾತ್ ಅಂದರೆ ನನಗಿಷ್ಟ. ಸೊ ಅವ್ರು ಮಾಡಿರೋ ಟೊಮೊಟೊ ಬಾತ್ ವೀಡಿಯೋ ಹಾಕಿದ್ರು. ಸೊ ನೀವು ನೋಡಲಿ ಅಂತ ಇದಕ್ಕೆ ಶೇರ್ ಮಾಡಿದ್ದೀನಿ. ಸೊ ಯಾರಿಗಾದರೂ ಇದ್ರದ್ದು ಫುಲ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನಮ್ಮ ಚಿಕ್ಕಿ ಯಾವಾಗನ ಬಂದಾಗ ನಮ್ಮ ಮನೆಗೆ ಅವ್ರ ಕೈಯಲ್ಲೇ ರೆಸಿಪಿ ಮಾಡಿಸಿ ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವೇ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ನೋಡೋಕ್ಕೆ ಎಷ್ಟು ಎಮ್ಮೆಯಾಗಿರಬೇಕಾದ್ರೆ ಇನ್ನು ತಿಂದರೆ ಇನ್ನು ಎಷ್ಟು ಎಮ್ಮೆಯಾಗಿರಬೇಡ. ಸೊ ನೋಡಿ, ಅನ್ನ ಎಲ್ಲ ಫುಲ್ಲು ಉದ್ದುದ್ರಾಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಹೇಳಿದ್ದು ನಮ್ಮ ಚಿಕ್ಕಿ ಟೊಮೆಟೊ ಬಾತ್ ಅಂದರೆ, ಆಮೇಲೆ ಚಿಕ್ಕಿ ಅವ್ರು ಮಾಡೋ ಟೊಮೆಟೊ ಬಾತ್ ಅಂದರೆ ನಂಗೆ ಇಷ್ಟ. ನಮ್ಮ ಬಿಲ್ಡಿಂಗಲ್ಲಿ ಇರೋರಿಗೆ ಒಬ್ರು ಆಂಟಿಗೆ ಪಾಪು ಆಗಿತ್ತು. ಸೊ ಅವ್ರ ಪಾಪುನ ನೋಡ್ಕೋಬೇಕು ಇಷ್ಟು ದಿನ ಹೋಗಿರಲಿಲ್ಲ. ಸೊ ಇವತ್ತು ಹೋಗಿದ್ವಿ. ಏನು ಗೊತ್ತಾ ಫ್ರೆಂಡ್ಸ್, ಈ ಹೆಣ್ಮಕ್ಳಿಗೆ ಎಷ್ಟೇ ಸೀರೆ ಬಟ್ಟೆ ಏನಾದರೂ ಇದ್ದರೂ ಬೇರೆಯವ್ರು ತಗೊಂಡಿರೋ ಸೀರೆ ಮೇಲೆ ಆಸೆ. ಮೊನ್ನೆ ತಾನೇ ಇವ್ರ ಕಬರ್ಡ್ನೆಲ್ಲ ಇಬ್ಬರು ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಆದರೂ ಇವತ್ತು ಕೆಳಗಡೆ ಮನೆ ಆಂಟಿ ಮನೆಗೆ ಹೋದಾಗ ಸೀರೆ ತೋರಿಸ್ತಿದ್ರೆ ಅದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಅಂತ ನೋಡಿ ಹೆಂಗೆ ನೆರಿಗೆಲ್ಲ ಹಿಡ್ದು ಮರ್ಚಿ ನೋಡ್ತಾವ್ರೆ, ಅಳ್ಕೊಳ್ಳುತ್ತೋ ಇಲ್ಲ ಅಂದ್ಬಿಟ್ಟು. ಈ ಹೆಣ್ಮಕ್ಳಿಗೆ ಎಷ್ಟಿದ್ರು ಸಾಲದಪ್ಪ. ಇನ್ನು ನೋಡಿದ್ರು ಪಾಪುನ ನೋಡೋಕ್ಕಿಂತ ಜಾಸ್ತಿ ಆ ಸೀರೆಗಳನ್ನೇ ನೋಡ್ಕೊಂಡು ಇದ್ಬಿಟ್ರತೆಗೆ. ನಾವು ಸೀರೆ ನೋಡ್ತಾನೇನೋ ಇದ್ವಿ ನಿಜ, ಆದ್ರೆ ಇವಳು ಕಬೋರ್ಡಲ್ಲಿ ಒಂದೇ ಸತಿ ಹಾಕಿ ಎತ್ತಿಟ್ಟಿರೋ ಡ್ರೆಸ್ಸಸ್ ಎಷ್ಟಿದೆ ಅಂತ ನೀವೆಲ್ಲ ಕೇಳಿ ಅವಳನ್ನ. ಕಲೆಕ್ಷನ್ ಅವಾಗ ತೋರಿಸ್ತಾಳೆ. ಇವಳಿಗೆ ಆಸೆ ಇರಲ್ವಾ? ನಾವು ಸೀರೆ ನೋಡ್ತಿರೋದು ಫ್ಯೂಚರಲ್ಲಿ ನಾಳೆ ನಮ್ಮ ಮಕ್ಕಳಿಗಾಗುತ್ತೆ ಅಂತ ನೋಡ್ತಿದ್ದೀವಿ ಹೊರತು ನಮಗೋಸ್ಕರ ಅಲ್ಲ. ತಾಯಂದ್ರೆ ಇವತ್ತು ಸ್ವಾರ್ಥಿಗಳಾಗಿರಲ್ಲ. ಅವ್ರ ಮಕ್ಕಳಿಗೋಸ್ಕರನೇ ಏನೇ ಮಾಡಲಿ, ನಾಳೆ ಬೆಳಗ್ಗೆ ನಮ್ಮ ಮಗುಗಿಂತ ಸೀರೆ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀವಿ ಅಷ್ಟೇ. ಯಾರಿಗೆಲ್ಲ ಪಲ್ಲವಿ ಡ್ರೆಸ್ಸು, ಲಂಗ ಬ್ಲೌಸು, ಆಮೇಲೆ ಸ್ಕರ್ಟ್ಸು ಎಲ್ಲ ಕಲೆಕ್ಷನ್ ವಿಡಿಯೋ ಬೇಕು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅದನ್ನೇ ಅಪ್ಡೇಟ್ ಮಾಡಿಸ್ತೀನಿ ನಾನು ಹೇಳಿ. ಅಮ್ಮಂದು ಮಾಂಗಲ್ಯ ಚೇನ್ ಕಟ್ಟಾಗೋಗಿತ್ತು. ಸೊ ಅದಕ್ಕೆ ಅವ್ರ ಶಾಪ್ಗೆ ಹೋಗಿದ್ರು. ನಮ್ಮ ಮನೆ ಹತ್ರನೇ ಇದೊಂದು ಶಾಪ್ ಇತ್ತು. ಸೊ ಬೇಗ ಹೋಗಿ ಅಲ್ಲೇ ರೆಡಿ ಮಾಡಿಸ್ಕೊಬಂದರು. ಯಾಕಂದರೆ ಅವ್ರು ರೆಡಿಯಾಗಿ ದೇವಸ್ಥಾನಕ್ಕೆ ಕೊಡಬೇಕಿತ್ತು. ಎಷ್ಟೊತ್ತಾದಮೇಲೆ ಆ ಚೇನ್ ರೆಡಿ ಮಾಡಿಸ್ಕೊಬಂದರು. ಎಲ್ಲರೂ ಬಂದಿದ್ದ ತಕ್ಷಣವೇ ಅದನ್ನು ಹಂಗೆ ಹಾಕೋಬಿಡ್ತಾರೆ. ಆದರೆ ನಮ್ಮ ಮಮ್ಮಿ ಹಂಗೆ ಹಾಕ್ಕೊಡ್ಲಿಲ್ಲ. ಬಂದು ಅದನ್ನು ನೀರಲ್ಲಿ ತೊಳೆದು ಒಂದು ಬಟ್ಲಲ್ಲಿ ನೀರು ಹಾಕಿ ಗಂಜಲ ಹಾಕಿ ಹಾಲು ಹಾಕಿ ಮತ್ತು ಅದನ್ನು ಸ್ವಲ್ಪ ಹೊತ್ತು ನೆನೆಸಿಕ್ಕಿ ಆಮೇಲೆ ಅದನ್ನು ತೊಳೆದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಹಾಕ್ಕೊಂಡ್ರು. ಸೊ ಯಾರೇ
ಈ ಥರ ಏನಾದರೂ ಆದ್ರೂ ಫಸ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಹಾಕ್ಕೊಳ್ಳಿ. ಹಿಂಗೆ ಮಾಡೋದ್ರಿಂದ ಯಾವುದೇ ಥರ ದೋಷ ಇರಲ್ಲ ಅಂತ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನೇ ಈ ಟಿಪ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಏನೇ ಈ ಥರ ಆದರೂ ನೀವು ಈ ಟಿಪ್ನ ಬಳಸ್ಕೋಬೋದು. ಸೊ ಏನೇ ಆದರೂ ಸಂಪ್ರದಾಯ ಬಿಡಬಾರ್ದು ಅಂತ ನಮ್ಮ ಮಮ್ಮಿಗೆ ಅವ್ರ ಮಮ್ಮಿ ಹೇಳ್ಕೊಟ್ಟಿದ್ದಾರಂತೆ. ಅದಕ್ಕೆ ನಮ್ಮ ಮಮ್ಮಿ ನನಗೆ ಹೇಳ್ಕೊಟ್ಟಿದ್ದಾರೆ. ಸೊ ನನಗೆ ಇರೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಟಿಪ್ನ ನೀವು ಫಾಲೋ ಮಾಡ್ಕೊಳ್ಳಿ. ಯೂಶ್ವಲಿ ನಮ್ಮ ಮಮ್ಮಿ ಮತ್ತು ಆಂಟಿ ಯಾವಾಗಲೂ ಗುರುವಾರ ದೇವಸ್ಥಾನಕ್ಕೆ ಹೋಗ್ತಾರೆ. ಇದು ನಮ್ಮ ಲೇಔಟಲ್ಲಿರೋ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಸೊ ಇವತ್ತು ಅವರು ಹಂಗೆ ಹೋಗಿದ್ರು. ನೀವೇ ನೋಡ್ತಿದ್ದೀರಲ್ಲ ಗೈಸ್, ಸಾಯಿಬಾಬಂಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಇವತ್ತೇ ಅಂದರೆ ಗುರುವಾರ ಅಂತಲೇ ಅಲ್ಲ, ಎಲ್ಲ ದಿನವೂ ಹೀಗೆ ಅಲಂಕಾರ ಮಾಡಿರ್ತಾರೆ. ನನ್ನ ಸಬ್ಸ್ಕ್ರೈಬರ್ ಯಾರು ಈ ಲೇಔಟಿಂದ ನನ್ನ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಡೂ ಕಮೆಂಟ್ ಆ್ಯಂಡ್ ಲೆಟ್ ಮೀ ನೋ. ಪ್ರತಿ ಗುರುವಾರ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಆಮೇಲೆ ಅನ್ನದಾನ ಮಾಡ್ತಾರೆ. ಆಮೇಲೆ ಭಕ್ತಾದಿಗಳು ಅವ್ರ ಕೈಲಿ ಆದಷ್ಟು ದಾನ ಕೂಡ ಮಾಡ್ತಾರೆ. ಮಮ್ಮಿ ಮತ್ತು ಆಂಟಿ ದರ್ಶನ ಮಾಡಿ ಮನೆಗೆ ಬಂದು ಪ್ರಸಾದ ಇಟ್ಟು ಮತ್ತೆ ಮಮ್ಮಿ ಗಾಡಿ ಎತ್ಕೊಂಡು ನನ್ನನ್ನು ಕರ್ಕೊಬರಕ್ಕೆ ಬಂದರು. ಸೊ ನೋಡಿ ಗೈಸ್, ಇದೇ ನಮ್ಮ ಸ್ಕೂಲ್ ಕಮ್ ಕಾಲೇಜ್. ನಾನು ಬ್ಲಾಗ್ಸಲ್ಲಿ ಹೇಳಿರ್ತೀನಿ ಸ್ಕೂಲು ಕಾಲೇಜು ಅಂತ, ಯಾಕಂದರೆ ಇದು ನಮ್ಮ ಸ್ಕೂಲೇ. ಯಾಕಂದರೆ ನಾನು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತೀನಿ. ಸೊ ಕಾಲೇಜ್ ಅನ್ನೋಕ್ಕಾಗಲ್ಲ. ಅದಕ್ಕೆ ನಾನು ಜಾಸ್ತಿ ವ್ಲಾಗ್ಸಲ್ಲಿ ಸ್ಕೂಲ್ ಅಂತ ಯೂಸ್ ಮಾಡಿದ್ದೀನಿ ಗೈಸ್. ಸ್ಕೂಲಿಂದ ಬಂದು ನಾವು ಸಂಜೆ ಎಲ್ಲಿಗೋ ಹೊರಟ್ವಿ. ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತೀನಿ ಬನ್ನಿ. ಧೂಳು ಬಂತು ಅಂತ ಆಂಟಿ ಮುಚ್ಕೊಬಿಟ್ಟಿದ್ದಾರೆ ಮುಖನ. ಅಮ್ಮ ಎಲ್ಗಮ್ಮ ಹೋಯ್ತಿರೋದು? ಎಂತಕ್ಕೆ? ನನಗೆ ಎಕ್ಸಾಮ್ ಇರೋವಾಗೆ ಹೋಗ್ಬೇಕಾ ನೀನು? ನಾನು ಬರಲಿಲ್ಲ ಅಂದರೆ ಹಿಂಗೆ ಮತ್ತೆ ನಾನು ಫ್ರೀ ಇದ್ದಾಗ ಕರ್ಕೊಂಡು ಹೋಗು. ಓ ಸರಿ ಹೋಯ್ತು. ಇವರಿಬ್ರು ನಮ್ಮ ಜೊತೆಗೆ ಬರ್ತೀನಿ ಅಂದ್ಬಿಟ್ಟು ಆ ಕಡೆ ಎಲ್ಲ ಹೋಯ್ತಾರೆ ನಾಯಿ ಹತ್ರಕ್ಕೆ. ಏನಂಟಿ? ಅಯ್ಯೋ ಬೇಸತ್ತು ಹೋಗ್ಬಿಟ್ಟಿದ್ದೀರ ಅದಕ್ಕೆ. ಶಾಪಿಂಗ್ ಹೋದ್ರೆ ಆದ್ರೂ ಹೊಸ ಮುಖಗಳು ಕಾಣಿಸ್ತವೆ. ಏನೋ ಮಾಡ್ರಿ. ಮಾಡೋಕ್ಕೆ ಇಷ್ಟು ದೂರ ನಡ್ಕೊ ಬರ್ಬೇಕಿತ್ತು ನೀನು. ಶಾಪ್ ಹೊಸದಾಗಿ ಓಪನ್ ಆಗಿದೆ, ನೋಡ್ಕೊಂಬರೋಣ ಹೆಂಗಿದೆ ಏನು ಅಂತ. ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ. ಸೊ ಗೈಸ್, ಎಲ್ಲಿಗೆ ಅಂತ ನೋಡ್ತಿದ್ದೀರಾ, ನಾವು ಬಂದಿದ್ದು ಸೂಪರ್ ಮಾರ್ಕೆಟ್ಗೆ. ಓಪನ್ ಆಗಿ 1 ವೀಕ್ ಆಗಿತ್ತು. ಸೊ ತುಂಬ ಆಫರ್ಸ್ ಎಲ್ಲ ಇತ್ತು ಅಂತ ಆಂಟಿ ಹೇಳ್ತಿದ್ರು. ಸೊ ಅದಕ್ಕೆ ಒಂದು ಸತಿ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಬಂದಿದ್ರು. ಬರೀ ಇಂಥವನ್ನೇ ನೋಡಿ. ಕಿಚನ್ ಐಟಮ್ ಏನು ಬೇಕೋ ಅದನ್ನು ನೋಡಿ. ಬನ್ನಿ ತಗೊಡ್ತೀಯ ನನಗೆ? ಲಾಸ್ಟ್ ನಾನು ಹೇಳ್ತೀನಿ. ನಮ್ಮ ಮಮ್ಮಿನ ತೋರಿಸ್ಬಾರ್ದಂತೆ. ನಾನು ಒಬ್ಬಳು ತೋರ್ಸ್ಕೊಂಡು ಹೋಯ್ತವಳೇನೋ. ಸೊ ಚಾಕ್ಲೇಟ್ ಸೆಕ್ಷನ್ ಬಂದಿದ್ದ ತಕ್ಷಣ ನಾನು ತೊಗೊಳ್ಳೋಣ ಅಂತ ಹೋದರೆ ಒಂದಕ್ಕೂ ಆಫರೇ ಇರಲಿಲ್ಲ. ಬೇರೆದಕ್ಕೆಲ್ಲ ಬೈ 1 get 1. ಚಾಕ್ಲೇಟು ಮತ್ತು ಐಸ್ ಕ್ರೀಮ್ಗೆ ಆಫರ್ ಇರಲಿಲ್ಲ. ಇವರಿಬ್ಬರು ಡಾಕ್ಟ್ರ್ ಆಗೋ ಮುಂಚೆನೇ ಟೆಥೋಸ್ಕೋಪ್ ಇಟ್ಕೊಂಡು ಏನೋ ಮಾಡ್ತವ್ರು ನೋಡಿ. ಅದು ನಿನಗೆ ಅಂತ ನೀನು ಡಾಕ್ಟ್ರ್ ಆಗ್ತೀಯನೋ? ಸುಮ್ಮನೆ पढ़ाई लिखाई में ध्यान लगाओ, IAS बनो और देश को ಹಾಕೊಂಡು ಹೋಗ್ಬಿಟ್ರಿ. ಏನು ಹುಡುಕ್ತಾ ಇದ್ದೀರಾ? ಬುಕ್ಸ್ ನೋಡಿ, ಇದು 20 ರೂಪೀಸ್ ಅಷ್ಟೇ ನೋಡಿ. ನೋಡಿ ಬಂತು ನನ್ನ ಫೇವ್ರೆಟ್ ಸೆಕ್ಷನ್, ಡಾಲ್ಸ್. ಇಲ್ಲಿ ಬರೀ ಡಾಲ್ಸ್ ಇತ್ತು, ಆದರೆ ರೇಟ್ ಅಂತೂ ಕೇಳಲೇಬಿಡಿ, ಸಿಕ್ಕಾಪಟ್ಟೆ ಇತ್ತು. ತುಂಬ ಫ್ಯಾನ್ಸಿ, ಡಿಫ್ರೆಂಟ್ ಆಗಿದೆ. ವಾವ್, ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಇದು. ಎತ್ಕೊಂಡೋಗೋಗಿ ಬೀಳ್ಸಿದ್ರೆ ಕಷ್ಟ, ಆಮೇಲೆ ಅದಕ್ಕೆ ಎತ್ಕೊಳ್ಳಲ್ಲ. ಹಾಗೆ ತೋರಿಸ್ತೀನಿ ನೋಡಿ. ಯಾವ್ದು ತಗೊಂಡ್ರಿ ಜಲ್ಲಿ? ನೀನು ಕರಿತಿದ್ದೀವಿ ನೀನು. ಏಕೆ ಏನಾಯ್ತು? ತಗೊಳ್ಳಿಲ್ವಾ? ಎಣ್ಣೆ ಬಾಟ್ಲಿ ಕರಿತಿದ್ವಿ. ನೋಡಿ ಸದ್ಯಕ್ಕೆ ಇನ್ಸ್ಟೆಂಟ್ ಜಲ್ಲಿ ತಗೊಂಡಿದ್ದೀವಿ, ಜಲ್ಲಿ ಮಾಡೋಣ ಅಂತ. ಇದು ಅಕ್ಕ 70 ರೂಪಾಯಿ 85 ರೂಪಾಯಿ. ಅದು ನಾನು ಚಿಕ್ಕ ಹುಡುಗಲ್ಲ ಅಪ್ಪ ಮಾಡ್ಕೊಟ್ಟಿತ್ತು ನನಗೆ. ಏನಂತ? ಈ ಥರ ಜ್ಯೂಸ್ ಕುಡಿಯೋದು ಅಪ್ಪ ಮಾಡ್ಕೊಟ್ಟಿತ್ತು ನಂದು ಚಿಕ್ಕ ಕ್ಲಾಸಲ್ಲಿ. ಅಪ್ಪ ಮಾಡ್ಕೊಟ್ಟಿರಲಿಲ್ಲ, ಅಪ್ಪ ತಗೊಂಬಂದಿದ್ರು. ಅದನ್ನ ತಗೊಬಂದಿತ್ತಾ? ಚೆನ್ನಾಗಿದೆ. ಅದ್ರಲ್ಲಿ ಅದ್ರ ಒಳಗಡೆ ನೀರು ಹಾಕೊಬಿಟ್ಟು
ಅಂತ ಹೇಳ್ಕೊಂಡು ಕುಡಿಯೋದು. ಚಿಕ್ಕ ವಯಸ್ಸಲ್ಲಿ ನನ್ನ ಹತ್ರ ಈ ಥರದೊಂದಿತ್ತು. ಅದ್ರಲ್ಲಿ ನೀರು ಹಾಕೊಂಡು ಹೆಂಗೆ ಕುಡಿಯೋದಿಲ್ಲ ಅಂತ ಕುಡಿಯೋದು. ಈ ಸೆಕ್ಷನ್ ಫುಲ್ ಪಾತ್ರೆಗಳದಿದೆ. ನಮ್ಮ ಮನೇಲಿ ತಟ್ಟೆ ಐತೆ ಅಲ್ಲಿ. ಚೆನ್ನಾಗಿದೆ ಡಿಸೈನ್. ಈ ಡಿಸೈನ್ भाई मजा आया. ಈ ಡಿಸೈನ್ ಈ ಥರ ಇಲ್ವಲ್ಲ. 300 ರೂಪಾಯಿ ಇದೆ ಮಾತ್ರ. ಡಿಸೈನಲ್ಲಿ ತಿಂತೀಯಾ ತಟ್ಟೆಯಲ್ಲಿ ತಿಂತೀಯಾ? ನಾವು ಕೈಯಲ್ಲಿ ತಿಂತೀವಿ. ಆಮೇಲೆ ಸ್ಪೂನ್ ಅಂತ ತಗೊಳಮ್ಮ. ಇದು ಏನಕ್ಕೆ? ಐಸ್ ಕ್ರೀಮ್ ತಿನ್ನೋಕ್ಕೆ. ಚೆನ್ನಾಗೈತೆ. ಇದು ಚೆನ್ನಾಗೈತೆ, ಕ್ಯೂಟ್ ಆಗೈತೆ. ರೇಟು ತುಂಬ ಕ್ಯೂಟ್ ಆಗಿದೆ. ಅದು ಇಷ್ಟಕ್ಕೆ 115 ರೂಪಾಯಿ ಅಂತೆ, 120 ಇರೋದು. ಅದು ಇದು ಒಂದು ಪೀಸ್ 50 ರೂಪಾಯಿ. ವಾ ಅಲ್ಲೇ ಮತ್ತೆ ಸರಿ ತಿನ್ಸಕ್ಕೆ ಚೆನ್ನಾಗಿದೆ. ಆಂಟಿ ಇದೆಲ್ಲ ಎತ್ಕೊಂಡು ಏನು ಮಾಡ್ತಾರೆ ಇಲ್ಲಿ ಹಿಂಗೆ ಇಕ್ಕದ. ಮತ್ತೆ ಗಾಜಿಂದೆಲ್ಲ ಡೆಲಿಗೇಟು ಅಲ್ಲೇ ಇಕ್ಕು. ಇನ್ಮೇಲೆ ಹೆಂಗೋ ಬ್ಲಾಗ್ಸ್ ಮಾಡ್ತಾ ಇದೀವಲ್ವಾ, ಸರ್ವಿಂಗ್ ಇತ್ತಾಗ ಚೆನ್ನಾಗಿದೆ ನೋಡಿ. ಬೇಡ ಏನು ತಗೋಬೇಡ, ಅಲ್ಲೇ ಇಕ್ಕು. ನಮ್ಮ ಮನೇಲಿ ತಟ್ಟೆದಲ್ಲಿ ಮಾಡ್ಕೊಳ್ಳೋಣ. ಎಷ್ಟು ರೇಟ್ ಇದೆ ನೋಡೋದ್ರ ಮೇಲೆ. ಏನಂಟಿ? 215 ರೂಪಾಯಿ ಇದೆ. ಏನು ಏನೋ ಹೇಳ್ತಿದ್ರಲ್ಲ, ಏನದು? ಸ್ಟೀಲ್ ಪಾತ್ರೆ. ಕರೆಕ್ಟ್. ಬಂದು ನಮ್ಮ ಜೊತೆ ಗಿರ್ರೋ ಅಂತ ಕರ್ಕೊಬಂದರೆ ಇಲ್ಲಿ ಆಟ ಆಡ್ತಾ ಇದ್ದೀರಾ. ಇದ್ರಲ್ಲಿ ಜ್ಯೂಸ್ ಹಾಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ಅದೇ ಸದ್ಯಕ್ಕೆ ಬೇಡ. ಮತ್ತೆ ತಕೊಡಮ್ಮ ಇದನ್ನ. ಆಯ್ತಮ್ಮ, ನೆಕ್ಸ್ಟ್ ಟೈಮ್ ಬರೋಣ. ಈಗಲೇ ತಕೊಡು. ಈಗ ಬೇಡ, ನೆಕ್ಸ್ಟ್ ಟೈಮ್ ತಗೊಳ್ಳೋಣ. ಇಷ್ಟು ತಕೊಡಕ್ಕಾಗಲ್ವ ಅಂತ ತಕೊಡು. ಆಯ್ತು ತಗೊಳ್ಳೋಣ. ಮತ್ತೆ ಇಕ್ತಾ ಇದೆಯಾ ವಾಪಸ್ಸು? ಇದೇನು ಅಂತ ಗೊತ್ತಿದ್ರೆ ಗೆಸ್ ಮಾಡಿ ಗೈಸ್. ನನಗೂ ಅರ್ಥ ಆಗಿಲ್ಲ ಅದಕ್ಕೆ. ಓ ಕರೆಕ್ಟು, ಉಂಡಿ ಇದಿದೆ ನೋಡಿ, ಹೋಲು. ಅಮ್ಮ ಅವಾಗಲೇ ತೋರಿಸಿದ್ಬೇಡ, ಇದು ತಕೊಡು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡು. ಹೊರಗಡೆ ಟಾಯ್ ಬೇರೆ ಇಕ್ಕಿದ್ದಾರೆ. ಗೊತ್ತು. ಭಾರಿ ಫೀಚರ್ಸ್ ಐತೆ ಅದರಲ್ಲಿ. ಅಂಥವೆಲ್ಲ ನೀನು ಚಿಕ್ಕವನಿದ್ದಾಗ ತಕೊಟ್ಟಿದ್ದು ಸುಮ್ಮನಿರು. ನೋಡಿ ಆಂಟಿ, ಅದು ನಿಮಗೆ ನೆಕ್ಸ್ಟ್ ಬೇಕಾಗಿರೋದು. ರಿವೀಲ್ ಮಾಡಿಲ್ಲ ಗೊತ್ತು, ಅದು ನಿಮಗೇನೆ ನೆಕ್ಸ್ಟು. ಫೋಟೋ ತೆಗಿ. ಅದು ಬ್ಯಾಗ್ ಚೆನ್ನಾಗಿದೆ. ನಾನೇ ಇದೀನಲ್ವಾ. ಇದು ಮನೇಲಿದೆ, ಬಲೂನ್ ಬರ್ತದೆ. ಬ್ಯಾಗ್ ಹಾಕಕ್ಕೆ ಇದನ್ನು ತಂದಿದ್ನಲ್ಲ ಅಯ್ಯಪ್ಪ ಸ್ವಾಮಿಯಿಂದ ಬರೋಕ್ಕೆ ಎಲ್ಲೂ ಹೋಗಿ ಎಲ್ಲ ಪರ್ಚೇಸ್ ಮಾಡಿ ಫೈನಲ್ ಆಗಿ ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದು ಬಿಲ್ಲಿಂಗ್ ಮಾಡಿಸಿ ಮನೆಗೆ ಎತ್ಕೊಂಡು ಹೋದ್ವಿ. ಸೊ ಮನೆ ಹತ್ರ ಹೋಗ್ತಾ ಇದ್ದೀವಿ, ಎತ್ಕೊಂಡು ಮನೆ ರೋಡ್ ಹತ್ರ. ಏನೆಲ್ಲ ತಗೊಂಡ್ರಿ ಆಮೇಲೆ ತೋರಿಸಿ ಆಯ್ತಾ? ಎತ್ತರಕ್ಕೆ ಬೆಳೀಲಿ ಅಂತ ನನ್ನ ಆಸೆ. ಓಹೋ ಆಯಿತು, ನೋಡೋಣ. ಆಯಿತು. ಎಷ್ಟು ಲೇಟಾಗಿ ಬರೋದು? ಟೈಮ್ ನೋಡಿ ಎಷ್ಟಾಯಿತು. ಇವಾಗ ಗೇಟೇ ಓಪನ್ ಆಯ್ತಿಲ್ಲ. ಓಪನ್ ಮಾಡ್ಕೊಂಡು ಒಳಗಡೆ ಹೋಯ್ತಾ ಹೋಗಿದ್ದೀವಿ.
ಹೆಲ್ಮೆಟ್ ನೋಡ್ಬಿಟ್ಟು ನಾವು ಗಾಡೀಲಿ ಹೋಗಿದ್ದೀವಿ ಅಂತ ಅನ್ಕೋಬೇಡಿ, ಅದು ನಮ್ಮ ಪಪ್ಪ ಕೆಳಗಡೆ ಇದ್ರು ಅದನ್ನ ಎತ್ಕೊ ಬಂದಿದ್ದು ಅಷ್ಟೇ. ತಂದ್ವಿ ಶಾಪಿಂಗಿಂದ ನೋಡೋಣ ಬನ್ನಿ. ಫಸ್ಟ್ ಪ್ಯಾನ್ ಕೇಕ್ಸ್, ಇದು ಕಪ್ ಕೇಕ್ಸ್, ಸಾರಿ ಗೈಸ್, ಕಪ್ ಕೇಕ್ಸ್. ನೆಕ್ಸ್ಟು ಇದು ಇದು ತಿನ್ನೋಕ್ಕೆ ಅಂತ ತೊಗೊಂಡಿದ್ದು, ಚೆನ್ನಾಗಿರುತ್ತೆ ಅಂತ, ಗ್ರ್ಯಾಂಡ್ ಪ್ರೀಮಿಯಮ್ ಮಫಿನ್ಸ್ ಅಂದ್ಬಿಟ್ಟು. ನೆಕ್ಸ್ಟು ಟೊಮೊಟೊ ತಗೊಂಡ್ವಿ. ಇದೇನು ಗೊತ್ತಾ ಗೈಸ್, ಇನ್ಸ್ಟೆಂಟ್ ಜೆಲಿ, ಫ್ಲೇವರು ಬ್ಲ್ಯಾಕ್ ಕರೆಂಟ್ದು. ಇದು ಜೆಲಿ ನಿಮಗೆಲ್ಲ ಮಾಡಿ ತೋರಿಸೋಣ ಅಂತ ತೊಗೊಂಡ್ವಿ, ಮಾಡಿ ವಿಡಿಯೋ ಹಾಕ್ತೀವಿ ನೋಡಿ. ನೆಕ್ಸ್ಟ್ದು ಇದು ವರ್ಮಿಸಲಿ, ಪಾಯಸ ಮಾಡೋಕ್ಕಾಗುತ್ತೆ ಅಂತ ನನಗೆ, ಯಾಕಂದರೆ ಪಾಯಸ ಇಷ್ಟ. ಇದು ಅಷ್ಟೇ, ಬೈ ಒನ್ ಗೆಟ್ ಒನಲ್ಲಿ 2 ತೊಗೊಂಡಿದ್ವು ಅಷ್ಟೇ. ನೀವೇ ನೋಡೋದ್ರಲ್ಲ ಗೈಸ್, ಇವತ್ತು ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಅಂತ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.